ಭಕ್ತಾದಿಗಳ ನಮಸ್ಕಾರಗಳು. ಈ ದಿನ ಆ ನಮಗೆ ಆಂಡಾಳ್ ನಾಚಿಯಾರ್ ಅವರು ರಚಿಸಿರುವ 8ನೇ ಪಾಶುರವನ್ನು ನಮಗೆ ತಿಳಿಸಿಕೊಡಲಿದ್ದಾರೆ ಆದರಣೀಯ ಆಶಾ ಮಾತಾಜಿಯವರು. ಆಶಾ ಮಾತಾಜಿಯವರು ನಮ್ಮ ಕನ್ನಡ ಕಲ್ಪವೃಕ್ಷ ಕಾರ್ಯಕ್ರಮದಲ್ಲಿ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ನಿಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಮಾತಾಜಿ ಬಗ್ಗೆ. ಮಾತಾಜಿಯವರು ಭಕ್ತಿ ಶಾಸ್ತ್ರಿ ಮಾಡಿದ್ದಾರೆ, ಮತ್ತೆ ಕೃಷ್ಣ ಭಕ್ತಿಯಲ್ಲಿ ತುಂಬಾ ಚೆನ್ನಾಗೆ ತಮ್ಮ ಭಕ್ತಿಯನ್ನು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಇವತ್ತು ತಡ ಮಾಡದೆ ಮಾತಾಜಿಯವ್ರ ಬಗ್ಗೆ ಆಲ್ರೆಡಿ ನಾನು ವಾಟ್ಸಪ್ ಅಲ್ಲಿ ಹಾಕಿದ್ದೀನಿ ಗ್ರೂಪ್ ಅಲ್ಲಿ. ಸೊ ಇವತ್ತು ಮಾತಾಜಿಯವರ ಮುಖಾರವಿಂದದಿಂದ ನಾವು ಆಂಡಾಳ್ ನಾಚಿಯಾರ್ ಅವರು ರಚಿಸಿರುವ ಪಾಶುರಂ ಬಗ್ಗೆ ಕೇಳೋಣ. ಮಾತಾಜಿಯವರನ್ನ ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಸ್ವಾಗತಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ಸ್, ವೆಲ್ಕಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ನನ್ನ ಮಾತು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ಅನ್ಕೋತೀನಿ. ಸ್ವಲ್ಪ ದೂರ ಆಯ್ತು ಮಾತಾಜಿ. ಓಕೆ. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತಾದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಈ ಧನುರ್ಮಾಸದ 8ನೇ ದಿನದಲ್ಲಿ ನಾವು ಇದ್ದೀವಿ. ಈಗ ಇವತ್ತಿನ 8ನೇ ಪಾಶುರಕ್ಕೆ ಹೋಗೋಕ್ಕಿಂತ ಮುಂಚೆ ಮಂಗಳಾಚರಣೆಯೊಂದಿಗೆ ನಾನು ನನ್ನ ಕಾರ್ಯಕ್ರಮವನ್ನು ಶುರು ಮಾಡ್ತೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಕ ಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಹರೇ ಕೃಷ್ಣ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಇವತ್ತಿನ 8ನೇ ಪಾಶುರವನ್ನು ನಾವು ಚರ್ಚೆ ಮಾಡಲಿದ್ದೀವಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಈ 30 ಪಾಶುರಗಳಲ್ಲಿ 1ರಿಂದ 5ರಲ್ಲಿ ಆಂಡಾಳ್ ದೇವಿ ಭಗವಂತನ ದರ್ಶನವನ್ನು ಹೇಗೆ ಮಾಡಬೇಕು, ಮತ್ತು ನಾವು ಏನನ್ನು ಮಾಡಬೇಕು ಮತ್ತು ಏನನ್ನು ಮಾಡಬಾರ್ದು ಅನ್ನೋದನ್ನು 1ರಿಂದ 5ನೇ ಪಾಶುರದಲ್ಲಿ ಹೇಳಿದ್ದಾರೆ. ಇದು ಈ 30 ದಿನಗಳು ನಡೆಸೋ ಅಂಥದ್ದನ್ನು ಒಂದು ವ್ರತದ ಥರ, ತಪಸ್ಸಿನ ಥರ ಮಾಡಬೇಕು. ಯಾಕೆಂದರೆ ನಾವು ಮಾಡೋತಾ ಇರೋದು 1 ದಿನ 2 ದಿನದ ಅಲ್ಲ, ಸೊ 30 ದಿನ. ಸೊ ಹಾಗಾಗಿ ನಾವು ಮಾಡ್ತಾ ಇರೋದೆಲ್ಲ ತಪಸ್ಸಿನ ರೀತಿ. ಅಂದರೆ ಒಂದು ಇಷ್ಟು ಮಾಡಬೇಕು ಅಂತಂದರೆ ಹೀಗೆ ಮಾಡಬೇಕು, ಈ ಥರ ನಿಯಮ ನಿಬಂಧನೆಗಳನ್ನು ಅನುಸರಿಸಿ ತಪಸ್ಸಿನಂತೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತು ಭಗವಂತನ 5 ರೂಪಗಳಲ್ಲಿ ಪರ, ವ್ಯೂಹ, ವಿಭವ ಮತ್ತು ಅಂತರ್ಯಾಮಿ ಮತ್ತು ಅರ್ಚಾ ವಿಗ್ರಹದ ಬಗ್ಗೆ, ಸ್ವರೂಪದ ಬಗ್ಗೆ ಆಂಡಾಳ್ ದೇವಿಯವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತು 6ರಿಂದ 15 ಪಾಶುರಗಳಲ್ಲಿ ತಾನು ಒಬ್ಬಳೇ ಭಗವಂತನ ಸೇವೆಯನ್ನು ಮಾಡೋದಿಲ್ಲ, ಮತ್ತು ತನ್ನ ವಯಸ್ಸಿನಲ್ಲಿ ಅದೇ ಗ್ರಾಮದಲ್ಲಿ ಇರುವಂತಹ ಎಲ್ಲ ಗೆಳತಿಯರನ್ನ ಕರ್ಕೊಂಡು ಭಗವಂತನ ಸೇವೆಯಲ್ಲಿ ಅವರನ್ನು ತೊಡಗಿಸ್ಕೊಂಡು ತಾವು ಭಕ್ತಿ ಸೇವೆಯನ್ನು ಇನ್ನೂ ಹೆಚ್ಚು ಉತ್ಸಾಹದಿಂದ ಮಾಡಬೇಕು ಅನ್ನೋದು ಅವರ ಇಂಗಿತ ಆಗಿರುತ್ತೆ. ಹಾಗಾಗಿ ಅವರು ಅದೇ ಗ್ರಾಮದಲ್ಲಿರುವಂತಹ ಎಲ್ಲ ಗೆಳತಿಯರನ್ನ ಎಬ್ಬಿಸ್ಕೊಂಡು ಅವರು ಭಗವಂತನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಅವರು ಎಬ್ಬಿಸ್ತಾ ಇರೋದು 3ನೇ ಗೆಳತಿಯನ್ನು. ಕಳೆದ 7 ದಿನಗಳಿಂದ ನಮ್ಮ ಹಿರಿಯ ಭಕ್ತರುಗಳಿಂದ
ನಾವು ತುಂಬ ಅವರು ತುಂಬ ಸುಂದರವಾಗಿ ಆ ಒಂದು ಪಾಶುರಗಳನ್ನು ವಿವರಣೆ ಮಾಡಿದ್ದಾರೆ. ಸೊ ಇವತ್ತಿನ ಪಾಶುರದಲ್ಲಿ ತನ್ನ ಗೆಳತಿಯನ್ನ ಆಂಡಾಳ್ ದೇವಿಯವರು ಹೇಗೆ ಎಬ್ಬಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡೋಣ ಬನ್ನಿ. கீழ்வானம் வெல்லென்று எருமை சிறவீடு மேய்வான் பரந்தன காண்மிக்குள்ள பிள்ளைகளும் போவான் போகின்றாரை போகாமல் காத்து உன்னை கூவுவான் வந்து நின்றோம் கோடுகலமுடைய பாவை எழுந்திராய் பாடிப்பறை கொண்டு மாவாய் பிளந்தானே மல்லரை மாட்டியா தேவாதி தேவனை சென்று நூம் சேவித்தால் ಆವಾವೆಂದ್ರಾರಾಯ್ ಎಂದರುಳೇಲೋರೆಂಬಾವಾಯ್. ಇದು 8ನೇ ಪಾಶುರ. ಇದರಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಇವತ್ತು ಎಬ್ಬಿಸ್ತಾ ಇರೋ ಅಂಥ ಹುಡುಗಿ ಅವಳು ಕೌತೂಹಲ ಮುಡಯ್ಯ ಪಾವೈ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ 2 ಅರ್ಥ. ಕೌತೂಹಲ ಮುಡಯ್ಯ ಪಾವೈ ಅಂತಂದರೆ ಅವಳು ತನ್ನನ್ನು ತಾನು ತುಂಬ ಸುಂದರವಾಗಿ ಅಲಂಕರಿಸ್ಕೊಂಡು ಇರ್ತಾಳಂತೆ. ಮತ್ತು ಅವಳು ತುಂಬ ಅತ್ಯುತ್ಸಾಹಿ, ತುಂಬ ಎನರ್ಜೆಟಿಕ್ ಆಗಿರ್ತಾಳಂತೆ ಅವಳು. ಮತ್ತು ಕೃಷ್ಣನಿಗೆ ತುಂಬ ಆಪ್ತಳು ಆಗಿರ್ತಾಳಂತೆ ಈ ಹುಡುಗಿ. ಸೊ ಅವಳನ್ನು ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ, ಮತ್ತು ಅವಳಿಗೆ ಇನ್ನು 2ನೇ ಅರ್ಥ ಏನು ಅಂತಂದರೆ ತುಂಬ ಕುತೂಹಲಿ ಅಂತೆ ಅವಳು. ತುಂಬ ಕುತೂಹಲ ಇರೋರಿಗೆ ಏನು ಅಂತಂದರೆ, ನಾವು ಏನಾದರೂ ಒಂದು ವಿಷಯವನ್ನು ಹೇಳಿದಾಗ ಅವರು ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಅವರು ಅದನ್ನು ಹಾಗೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಒಂದು 10 ಪ್ರಶ್ನೆಗಳನ್ನ 4-5 ಸರಿ ಕೇಳಿದ್ದನ್ನೇ ಕೇಳಿಕೊಂಡು ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ರೀತಿಯಾಗಿರೋ ಹುಡುಗಿ ಇವಳಂತೆ. ಸೊ ಆಂಡಾಳ್ ಮತ್ತು ಈ ಹುಡುಗಿಯ ಒಂದು ಕಾಲ್ಪನಿಕ ಸಂಭಾಷಣೆಯನ್ನು ಈ ಒಂದು ತಿರುಪ್ಪಾವೈಯಲ್ಲಿ ಈ ಪಾರ್ಶುರದಲ್ಲಿ ಹೇಳಿದ್ದಾರೆ. ಬನ್ನಿ ಹೇಗೆ ಇವರಿಬ್ಬರ ಸಂಭಾಷಣೆ ಹೇಗಿರುತ್ತೆ ಅಂತ ನೋಡೋಣ. ನಮಗೆ ಗೃಹಸ್ಥರಿಗೆ ಏನು ಅಂತಂದರೆ, ಪ್ರತಿದಿನ ನಮಗೆ ನಮ್ಮ ಗುರುಗಳಿಂದ ಒಂದು ಇಷ್ಟನ್ನ ಮಾಡಬೇಕು ಅಂದರೆ, ನಾವು ಭಗವಂತನ ಹತ್ರ ಹೋಗಬೇಕಾದ್ರೆ, ನಾವು ಭಗವಂತನ ಸೇವೆಯಲ್ಲಿ ನಿರತರಾಗಿರ್ಬೇಕಂದ್ರೆ ಕೆಲವು ನಾವು ಕಟ್ಟುಪಾಡುಗಳನ್ನು ನಿಯಮಗಳನ್ನು ಅನುಸರಿಸಬೇಕು. ಅಂದರೆ ಬೆಳಗ್ಗೆ ಮುಂಚೆ ಬೇಗ ಏಳಬೇಕು, ಮತ್ತು ಮನೆಯನ್ನೆಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ದೇವರ ಮನೆಯನ್ನು ಶುದ್ಧಗೊಳಿಸಿ ಸ್ನಾನ ಮಾಡಿಕೊಂಡು ಹೂಗಳನ್ನು ಕಿತ್ತು ಮಾಲೆಯನ್ನು ಮಾಡಿ, ಮತ್ತು ಅಭಿಷೇಕಕ್ಕೆ ಅದಕ್ಕೆ ತಯಾರಿಗಳನ್ನು ಮಾಡಿಕೊಡ್ಬೇಕು. ಮತ್ತು ನೈವೇದ್ಯಕ್ಕೆ ಇದೆಲ್ಲ ಮಾಡಬೇಕು. ನೈವೇದ್ಯಕ್ಕೆ ಭಕ್ಷ್ಯಗಳನ್ನೆಲ್ಲ ಮಾಡಿ ಭಗವಂತನ ನೈವೇದ್ಯಕ್ಕೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ಮತ್ತು ಇದ್ರ ಮಧ್ಯೆ ನಮ್ಮ 16 ರೌಂಡ್ ಚಾಂಟ್ ಮಾಡಬೇಕು. ಶ್ರೀಮದ್ ಭಗವದ್ಗೀತಾ, ಶ್ರೀಮದ್ ಭಾಗವತಂ ಪಾರಾಯಣ ಮಾಡಬೇಕು. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಏನಂತಂದರೆ ಆ ಕೆಲಸಗಳೆಲ್ಲ ನಮಗೆ ಕಣ್ಮುಂದೆ ಬರುತ್ತೆ. ಹಾಗಾಗಿ ಗೃಹಸ್ಥರು ಏನು ಮಾಡ್ತಾರೆ ಅಂದರೆ, ನಾನು ತುಂಬ ನಿಧಾನವಾಗಿ ಎದ್ದರೆ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಏಕೆಂತಂದರೆ ಜಾಸ್ತಿ ಜನ ಬೇಗ ಬೇಗ ಬಂದ ತಕ್ಷಣ, ಜಾಸ್ತಿ ಜನ ಆದ ತಕ್ಷಣ ಏನಾಗುತ್ತೆ, ನಮಗೆ ಈ ಗೃಹ ಕೃತ್ಯದಲ್ಲಿ ನಮಗೆ ಕೆಲಸಗಳೆಲ್ಲ ತಲ್ಲಿನರಾಗೋದ್ರೆ ನಮಗೆ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಗೃಹಸ್ಥರು ಏನು ಮಾಡ್ತಾರೆ ಅಂತಂದರೆ, ಅದರಲ್ಲೂ ಹೆಂಗಸರುಗಳು ಬೆಳಿಗ್ಗೆ ಬೇಗ ಎದ್ದು ತಮ್ಮ ತಮ್ಮ ಕೆಲಸಗಳನ್ನು, ತಮ್ಮ ದಿನಚರಿ ಕೆಲಸಗಳನ್ನೆಲ್ಲ ಇದೆಲ್ಲ ಮಾಡಿಕೊಂಡು ಬೇಗ ಬೇಗ ಭಗವಂತನ ಸೇವೆಯಲ್ಲಿ ನಿರತರಾಗಿರ್ತಾರೆ. ಹಾಗಾಗಿ ಅವ್ರುಗಳಿಗೆ ಏನು ಅಂತಂದರೆ, ಬೆಳಿಗ್ಗೆ ಯಾವಾಗ ಆಗುತ್ತಪ್ಪ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ನಾವು ಯಾವಾಗಲೂ 4:15 ಗಂಟೆಗೆ ಹೇಳೋರು ಏನಂತಂದರೆ, ಸ್ವಲ್ಪ ಹೆಚ್ಚು ಕೆಲಸ ಇದ್ದರೆ ಒಂದು ಸ್ವಲ್ಪ 4 ಗಂಟೆ 3:45 ಹಾಗೆ ಎಚ್ಚರ ಆಗೋಗುತ್ತೆ. ಏಕೆಂದರೆ ಆ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ, ಮತ್ತು ಆ ಕೆಲಸಗಳನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ, ಸ್ವಲ್ಪ ಪರಿಪೂರ್ಣವಾಗಿ ಮಾಡಬೇಕು ಅನ್ನೋದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಬೇಗ ಬೇಗ ಎದ್ದು ಕೆಲಸಗಳೆಲ್ಲ ಮಾಡ್ಕೊಳ್ಳೋಣಪ್ಪ, ಎಲ್ಲ ಕೆಲಸವನ್ನು ಪರಿಪೂರ್ಣವಾಗಿ ಮಾಡ್ಕೊಳ್ಳೋಣಪ್ಪ. ಹಾಗಾಗಿ ಯಾವಾಗ ಬೆಳಕಾಗುತ್ತೋ ಅಂತ ಹೇಳಿ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಇಲ್ಲಿ ಆಂಡಾಳ್ ಕೂಡ ತಮ್ಮ ಗೆಳತಿಯನ್ನು ಎಬ್ಸಕ್ಕೆ ಹೋಗುವಾಗ ಅವರು ಹೇಳ್ತಾ ಇದ್ದಾರೆ,
ಕೀಳ್ವಾನಂ ವೆಲ್ಲೆಂಡ್ರು ಅಂತ. ಅಂದರೆ ಪೂರ್ವ ದಿಕ್ಕಿನಲ್ಲಿ ಬೆಳಗಾಗೋಗಿದೆ, ಪೂರ್ವ ದಿಕ್ಕೆಲ್ಲ ಬೆಳ್ಳಗಾಗಿದೆ ಅಂತ. ನಮಗೆ ಸೂರ್ಯೋದಯಕ್ಕಿಂತ ಮುಂಚೆ ಏನಾಗುತ್ತೆ, ಸೂರ್ಯನ ಕಿರಣಗಳು ಆ ಪೂರ್ವ ದಿಕ್ಕಿನಲ್ಲಿ ಮೂಡಿ ಆ ಒಂದು ಕತ್ತಲೆ ಮತ್ತು ಈ ಮೋಡಗಳು, ಈ ಹಿಮ ಬೀಳ್ತಾ ಇರತ್ತಲ್ಲ, ಅದನ್ನೆಲ್ಲ ಚದರಿಸಿ ಒಂಥರ ತುಂಬ ಆಕಾಶ ಎಲ್ಲ ತುಂಬ ಬೆಳ್ಳಗಾಗ್ಬಿಟ್ಟಿರತ್ತೆ. ಅದನ್ನೇ ಅವರು ಹೇಳ್ತಾ ಇದ್ದಾರೆ, ಆಕಾಶ ಎಲ್ಲ ಬೆಳ್ಳಗಾಗ್ಬಿಟ್ಟಿದೆ, ಏಳು. ಮತ್ತೆ ಎರುಮೈ ಸಿರವೀಡು ಮೇವಾನ್ ಪರಂದನ ಕಾಣ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಆಲ್ರೆಡಿ ಹಸು ಮತ್ತೆ ಎಮ್ಮೆಗಳೆಲ್ಲ ಮೇಯಕ್ಕೆ ಬಂದ್ಬಿಟ್ಟಿದೆ. ಹಾಗಾಗಿ ಇದೆಲ್ಲ ಏನು ಅಂದರೆ ಬೆಳಗಾಗಿರೋ ಕುರುಹುಗಳು. ಹಾಗಾಗಿ ಬೇಗ ಎದ್ದು ಬಾ, ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ, ನಿನಗೋಸ್ಕರ ಕಾಯ್ಕೊಂಡಿದ್ದೀವಿ, ಬೇಗ ಏಳು ಅಂತ ಆಂಡಾಳ್ ತನ್ನ ಗೆಳತಿಯನ್ನ ಎಬ್ಬಿಸ್ತಾ ಇದ್ದಾರೆ. ಅದಕ್ಕೆ ಆ ಹುಡುಗಿ ಹೇಳ್ತಾ ಇದ್ದಾರೆ, ಅದಕ್ಕೆ ಆ ಗೆಳತಿ ಹೇಳ್ತಾ ಇದ್ದಾಳೆ, ಇನ್ನೂ ಬೆಳಕೆ ಆಗಿಲ್ಲ, ಇನ್ನೂ ಬೆಳಗಾಗಿಲ್ಲ. ಯಾಕೆ ಅಂತಂದರೆ ನೀವುಗಳೆಲ್ಲ ಒಬ್ಬರೋ ಇಬ್ಬರೋ ಹೋಗ್ತಾ ಇಲ್ಲ. ಆ ಶ್ರೀವಲ್ಲಿಪುತ್ತೂರಲ್ಲಿ ಮತ್ತು ಹತ್ರ ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಹುಡುಗಿರೆಲ್ಲ ನೀವು ಪೂರ್ವಾಭಿಮುಖವಾಗಿ ಹೋಗ್ತಾ ಇದ್ದೀರಾ, ಪೂರ್ವಾಭಿಮುಖವಾಗಿ ಹೋಗ್ತಾ ಇದ್ದೀರಾ. ಮತ್ತು ನೀವು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇವುಗಳನ್ನು ಯಥೇಚ್ಛವಾಗಿ ಸ್ವೀಕರಿಸಿದ್ದೀರಾ. ಮತ್ತು ಯಾವಾಗಲೂ ನೀವು ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದ್ರಿಂದ ನಿಮ್ಮ ಮುಖಗಳ ಕಾಂತಿ ತುಂಬ ಹೆಚ್ಚಾಗಿದೆ. ಹಾಗಾಗಿ ಆ ನಿಮ್ಮ ಮುಖದ ಕಾಂತಿ ಆ ಪೂರ್ವ ದಿಕ್ಕಿಗೆ ಪ್ರತಿಫಲನ ಹೊಂದು ಆಕಾಶಕ್ಕೆ ರಿಫ್ಲೆಕ್ಟ್ ಆಗಿ ಅದು ಬೆಳ್ಳಗಾಗಿದೆಯೇ ಹೊರತು ಅದು ಇನ್ನೂ ಸೂರ್ಯೋದಯ ಆಗಿಲ್ಲ, ಇನ್ನು ಬೆಳಕು ಹರಿದಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಆ ಗೆಳತಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಆಂಡಾಳ್ ಹೇಳ್ತಾರೆ, ಇಲ್ಲ ಇಲ್ಲ, ಅದೊಂದೇ ಅಲ್ಲ, ಎರುಮೈ ಸಿರವೀಡು ಮೇವಾನ್ ಪರಂದನ ಕಾಣ್. ಎಮ್ಮೆಗಳು ಹಸುಗಳೆಲ್ಲ ಆಗಲೇ ಮೇಯಕ್ಕೆ ಬಂದಿದೆ ಅಂತ ಹೇಳಿದೆ ಅಲ್ವಾ, ಇದೊಂದೇ ಆಗಿದ್ರೆ ನೀನು ಹೇಳಿದ್ದು ಒಪ್ಕೋಬೋದಾಗಿತ್ತು. ಇದು ಮೇಯಕ್ಕೆ ಬಂದಿದೆ, ಹಾಗಾಗಿ ಬೆಳಕಾಗಿದೆ, ನೀನು ಎದ್ದು ಬಾ ಅಂತ ಆಂಡಾಳ್ ತನ್ನ ಗೆಳತಿಯನ್ನ ಕೂಗ್ತಾ ಇದ್ದಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಗೆಳತಿ, ಅದು ಎಮ್ಮೆ ಮತ್ತು ಹಸುಗಳಲ್ಲ. ಇದಕ್ಕಿಂತ ಮುಂಚೆ ಅಷ್ಟು ಬೇಗ ಹಸು ಎಮ್ಮೆಗಳನ್ನು ಮೇಯಕ್ಕೆ ಬಿಟ್ಬಿಡ್ತಾರಾ ಅಂತಂದರೆ ತುಂಬ ಜಾಸ್ತಿ ಹೊತ್ತಿಗೆ ಬಿಡಲ್ಲ, ಸ್ವಲ್ಪ ಹೊತ್ತಿಗೆ ಬಿಡ್ತಾರೆ. ಯಾಕೆ ಅಂತಂದರೆ ಆ ಇಬ್ಬನಿ ಬಿದ್ದಿರೋ, ಹಿಮ ಬಿದ್ದಿರೋ ಆ ತಾಜಾ ಹುಲ್ಲನ್ನು ತಿಂದ ಎಮ್ಮೆಗಳು ಹೆಚ್ಚು ಹಾಲನ್ನು ಕೊಡುತ್ತೆ ಮತ್ತು ಗಟ್ಟಿಯಾದ ಹಾಲನ್ನು ಕೊಡುತ್ತೆ. ಏಕೆಂದರೆ ಆ ತಾಜಾ ಹುಲ್ಲನ್ನು ತಿಂದಾಗ ಅವುಗಳು ತುಂಬ ಸಂತೃಪ್ತಿಯನ್ನು ಹೊಂದಿರುತ್ತವೆ. ಹಾಗಾಗಿ ಹೆಚ್ಚು ಹಾಲನ್ನು ಕೊಡುತ್ತವೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಸಮಯಕ್ಕೆ, ಒಂದು 1/4 ಗಂಟೆ, ಒಂದು 20 ನಿಮಿಷ ಹಾಗೆ ಅವುಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣ ಹತ್ತಿರದಲ್ಲೇ ಇರುವಂಥ ಹುಲ್ಲುಗಾವಲಿಗೆ ಬಿಟ್ಟಿರುತ್ತಾರೆ. ಅದನ್ನು ಉದ್ದೇಶಿಸಿ ಆಂಡಾಳ್ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಗೆಳತಿ ಹೇಳ್ತಾಳೆ, ಇಲ್ಲ ಇಲ್ಲ, ಇನ್ನೂ ಹಸುಗಳು ಎಮ್ಮೆಗಳು ಬಂದಿಲ್ಲ. ಅದೇನು ಅಂತಂದರೆ ನಿಮ್ಮ ನೀಳವಾದ ಗುಂಗುರು ಕೂದಲಿನ ಕೇಶರಾಶಿಗಳು ಅದೇನಾಗಿದೆ ಅಂತಂದರೆ ಮೋಡಗಳಿಗೆ ಪ್ರತಿಫಲನ ಹೊಂದು, ಮೋಡಗಳಿಗೆ ರಿಫ್ಲೆಕ್ಟ್ ಆಗಿ, ಮೋಡ ಏನು ಒಂದೇ ಕಡೆ ನಿಂತಿರೋದಿಲ್ಲ, ಮೋಡ ಮೂವ್ ಆಗ್ತಾ ಇರತ್ತೆ, ಆ ಕಡೆ ಈ ಕಡೆ ಚಲಿಸ್ತಾ ಇರತ್ತೆ. ಹಾಗೆಯೇ ನಿಮ್ಮ ಈ ಒಂದು ಸುಂದರವಾದ ಗುಂಗುರು ಕೇಶರಾಶಿಗಳು ಮೋಡಕ್ಕೆ ಆ ಪ್ರತಿಫಲನ ಹೊಂದು ಅವುಗಳು ಹಸುಗಳು ಎಮ್ಮೆಗಳ ಥರ ಕಾಣ್ತಾ ಇದೆಯೇ ಹೊರತು ಅವು ನಿಜವಾಗ್ಲೂ ಮೇಯಕ್ಕೆ ಬಂದಿಲ್ಲ, ಇನ್ನೂ ಬಂದಿಲ್ಲ. ಹಾಗಾಗಿ ಇನ್ನೂ ಬೆಳಗ್ಗೆ ಆಗಿಲ್ಲ ಅಂತ ಹೇಳಿ ಆ ಗೆಳತಿ ಹೇಳ್ತಾ ಇದ್ದಾಳೆ. ಅವರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲ, ಆಂಡಾಳ್ ಹೇಳ್ತಾ ಇದ್ದಾರೆ, ಇಲ್ಲ, ಮಿಕ್ಕುಳ್ಳ ಪಿಳ್ಳೈಗಳಂ ಪೋವಾಂ ಪೋಗಿನ್ರಾರೈ ಪೋಗಾಮಲ್ ಕಾತ್ತು. ನಾವುಗಳೆಲ್ಲ ಸೇರ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ನಾವು ಹೋಗ್ತಾ ಇದ್ದೀವಿ ಭಗವಂತನ ದರ್ಶನಕ್ಕೋಸ್ಕರ. ನೀನು ಬರಲಿ ನಮ್ಮ ಜೊತೆನಲ್ಲಿ, ಭಗವಂತನ ದರ್ಶನ ಮಾಡೋದಕ್ಕೆ ನಿನಗೆ ಆ ಅವಕಾಶದಿಂದ ವಂಚಿತನಾಗಿ ಹೋಗ್ತೀಯ. ನಾವೇ ಹೊರಟೋದ್ರೆ ನಿನಗೆ ಆ ಅವಕಾಶ ತಪ್ಪು ಹೋಗುತ್ತೆ. ನನಗೇನು ಅಂತಂದರೆ ಎಲ್ಲರೂ ಭಗವಂತನ ದರ್ಶನ ಮಾಡಬೇಕು, ಅದಕ್ಕೆ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನಾನು ಒಪ್ತಾ ಇಲ್ಲ. ಅವರೆಲ್ಲ ಹೊಟ್ಟೋಗೋಣ ಅಂತ ಹೇಳ್ತಾ ಇದ್ದಾರೆ, ಆದ್ರೂ ಅವರನ್ನೆಲ್ಲ ತಡಿಸ್ಕೊಂಡು ನಿಂತಿದ್ದೀನಿ. ಯಾಕೆ ಅಂತಂದರೆ ನೀನು ಬರಲಿ, ನೀನು ನಮ್ಮ ಜೊತೆನಲ್ಲೇ ಸೇರಲಿ. ಯಾಕೆಂದರೆ ಭಗವಂತನ ದರ್ಶನಕ್ಕೆ, ಭಗವಂತನ ಸೇವೆ ಮಾಡೋಕ್ಕೆ ನಾವಷ್ಟೇ, ನಾವೊಬ್ಬರೇ ಮಾಡಿದ್ರೆ ಅಷ್ಟೊಂದು ಸಂಭ್ರಮ ಇರೋದಿಲ್ಲ, ಅಷ್ಟೊಂದು ಉತ್ಸಾಹ ಇರೋದಿಲ್ಲ. ಹಾಗಾಗಿ ಅದು ನಾವು ಹೆಚ್ಚು ಜನ ಸೇರಿದಷ್ಟು, ಅಂದರೆ ನಮ್ಮದೇ ಆದ ಇದಿರುತ್ತಲ್ಲ, ನಮ್ಮದೇ ಆದ ಒಂದು
ಭಾವನೆಗಳಿರುತ್ತಲ್ಲ, ಅಂಥವರು ಸೇಮ್ ನಮ್ಮ ಭಾವನೆಗಳಿಗೆ ಸ್ಪಂದಿಸೋ ಅಂತಹ ಒಂದೇ ಜನಗಳು ಇದ್ದಾಗ ಭಕ್ತಿ ಸೇವೆಯಲ್ಲಿ ತುಂಬ ಉತ್ಸಾಹ ಮೂಡುತ್ತೆ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಭಗವಂತನ ಸೇವೆ ಮಾಡೋದಕ್ಕೆ ಎಷ್ಟೊಂದು ಉತ್ಸಾಹ ಇರುತ್ತೆ. ಒಂದು ಮಾಲೆ ಮಾಡೋದಾಗಿರಲಿ, ಅಥವಾ ಒಂದು ರಂಗೋಲೆ ಹಾಕೋದಾಗಿರಲಿ, ಅದಕ್ಕೆ ಬಣ್ಣ ತುಂಬೋದಾಗಿರಲಿ, ಅದೇನಂದರೆ ಒಬ್ಬೊಬ್ಬರೇ ಮಾಡೋದಕ್ಕಿಂತ ಒಂದು 4-5 ಜನ ಸೇರ್ಕೊಂಡು ಮಾಡಿದ್ರೆ ಅದಕ್ಕೆ ಉತ್ಸಾಹ ಜಾಸ್ತಿ ಆಗುತ್ತೆ. ಆ ಉತ್ಸಾಹದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಮಗೆ ಶಕ್ತಿ ಬರುತ್ತೆ. ಹಾಗಾಗಿ ನೀನು ಆ ಅವಕಾಶದಿಂದ ವಂಚಿತರಾಗಬೇಡ. ಹಾಗಾಗಿ ನಾನು ಅವರನ್ನೆಲ್ಲ ತಡೆದುಕೊಂಡು ನಿಲ್ಲಿಸಿಕೊಂಡಿದ್ದೀನಿ, ಬೇಗ ಬಾ, ಬೇಗ ಎದ್ದು ಬಾ ಅಂತ ಆಂಡಾಳ್ ಅವರ ಗೆಳತಿಯನ್ನ ಕರೀತಾ ಇದ್ದಾರೆ. ಅದಕ್ಕೆ ಇವರು ಕೊಡುವಂಥ ಉದಾಹರಣೆ ಹೀಗಿದೆ. ಏನು ಅಂತಂದರೆ, ನಾವು ಅಷ್ಟೇ ಮನೆ ದೇವರ ದರ್ಶನ, ನಮ್ಮ ದರ್ಶನಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ನಾವು ಯಾರಾದರೂ ಒಬ್ಬರು ಹೋದ ತಕ್ಷಣ ಏನಾಗುತ್ತೆ, ಆ ಮನೆಯವರೆಲ್ಲ ಹೇಳ್ತಾರೆ, ನೀವು ಹೋಗಿ ಬನ್ನಿಪ್ಪ, ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳೋದಿಲ್ಲ ಸಾಮಾನ್ಯ. ಮನೆ ದೇವರ ದರ್ಶನಕ್ಕೆ ಹೋದಾಗ ಎಲ್ಲರೂ ಸಾಮಾನ್ಯ, ಓ ನೀವು ಹೋಗ್ತಾ ಇದ್ದೀರಾ, ಹಂಗಾರೆ ನಾವು ಬರ್ತೀವಿ ಅಂತ ಹೇಳಿ ಸಾಮಾನ್ಯ ಎಲ್ಲರೂ ಸೇರ್ಕೊಂಡು ಹೋಗೋದೇ ಒಂದು ವಾಡಿಕೆ, ರೂಢಿ ಅದು. ಅವಾಗ ಏನಾಗುತ್ತೆ, ನಮ್ಮ ಜರ್ನಿ ಅವಾಗ ಶುರು ಆಗುತ್ತೆ. ಓ ಎಷ್ಟು ಜನ ಬರ್ತಾರಪ್ಪ, ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಬರ್ತಾ ಇದ್ದಾರೆ, ಸರಿ ಟ್ರೈನಲ್ಲಿ ಹೋಗೋದು, ಕಾರಲ್ಲಿ ಹೋಗೋದು, ಅಥವಾ ಕಾರಲ್ಲಿ ಹೋಗೋದು. ಸರಿ, ಟ್ರೈನಲ್ಲಿ ಹೋಗೋದಾದರೆ ಟಿಕೆಟ್ ಬುಕ್ ಮಾಡ್ಕೋಬೇಕು, ಲಗೇಜ್ಗಳೆಲ್ಲ ಪ್ಯಾಕ್ ಮಾಡ್ಕೋಬೇಕು, ಮತ್ತು ಹವಾಮಾನಕ್ಕೆ ತಕ್ಕಂಥ ಉಡುಪುಗಳನ್ನು, ಈ ಚಳಿಗಾಲದಲ್ಲಾದರೆ ಈ ಸ್ವೆಟರು, ಶಾಲ್ಗಳೆಲ್ಲ ಅದನ್ನು ಹೆಚ್ಚುವರಿಯಾಗಿ ತೊಗೊಳ್ಬೇಕು. ವಯಸ್ಸಾಗಿರೋರು, ಮಕ್ಕಳಿದ್ದರೆ ಅವರುಗಳ ಈ ಮೆಡಿಸಿನ್ಗಳು, ಔಷಧಿಗಳು ಮತ್ತು ಮಾತ್ರೆಗಳು ಅದನ್ನೆಲ್ಲ ಬೇರೆ ಪ್ಯಾಕ್ ಮಾಡ್ಕೊಳ್ಬೇಕು. ಸೊ ಅದೇನಾಗುತ್ತೆ ಅಂತಂದರೆ, ನಾವು ಈ ಭಗವಂತನ ದರ್ಶನಕ್ಕೆ ಹೋಗಬೇಕಾದ್ರೆ ಸುಮಾರು ಒಂದು 15ರಿಂದ 3 ವಾರಗಳ ಮುಂಚೆಯಿಂದನೇ ನಮ್ಮ ಒಂದು ಪ್ರಿಪರೇಷನ್ ಶುರು ಆಗುತ್ತೆ, ತಯಾರಿಗಳು ಶುರು ಆಗುತ್ತೆ ಭಗವಂತನ ದರ್ಶನ ಮಾಡೋಕ್ಕೆ ಅಂತ. ಸೊ ಹಾಗಾಗಿ ಮತ್ತೆ ನಾವು ಹೊರಗಡೆ ತಿನ್ನೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಸಿಗುತ್ತೋ ಬಿಡುತ್ತೋ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಮನೆಯಲ್ಲೇ ಸ್ವಲ್ಪ ಜಾಸ್ತಿ ದಿನ ಇಡೋ ಅಂಥ ಒಂದು ಪದಾರ್ಥಗಳನ್ನು ಮಾಡ್ಕೊಳ್ತೀವಿ. ಸೊ ಅವಾಗ ಏನಂತಾರೆ, ನಾವೊಬ್ಬರು ಕೋಡ್ಬಳೆ ಮಾಡ್ಕೊಳ್ತೀನಿ ಅಂದರೆ ಇನ್ನೊಬ್ರು ಏನಂತಾರೆ, ಚಕ್ಲಿ ಮಾಡ್ಕೊಂಡು ಬರ್ತೀನಿ ನಾನು, ಇನ್ನೊಬ್ರು ಏನಂತಾರೆ, ಸರಿ ಆಯಿತು ನಾನು ಇನ್ನೊಂದು ಸ್ವೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಎಲ್ಲರೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಒಂಥರ ಉತ್ಸಾಹವನ್ನು ತೋರುತ್ತಾರೆ. ಅವಾಗ ಏನಾಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ, ಹೌದಪ್ಪ ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ಆದರೆ ನಾವು ಭಗವಂತನ ದರ್ಶನ ಮಾಡೋದು ಎಷ್ಟು ಹೊತ್ತು ಮಾಡ್ತೀವಿ ಹೇಳಿ. ಒಂದು ಸೇವೆಯನ್ನು ಮಾಡಿಸ್ತೀವಿ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ ಒಂದು ಅರ್ಧ ದಿನ ಇರ್ತೀವ ಅಲ್ಲಿ, ಅಥವಾ ಒಂದು ದಿನ ಇರ್ತೀವ. ಈ ತಿರುಪತಿ ಮತ್ತು ಜಗನ್ನಾಥ ಸ್ವಾಮಿ ದರ್ಶನಕ್ಕೆಲ್ಲ ಹೋದರೆ ಮ್ಯಾಕ್ಸಿಮಮ್ ಒಂದು 10 ಸೆಕೆಂಡು, ಒಂದು 15 ಸೆಕೆಂಡ್ ಅಷ್ಟೇ ದರ್ಶನ ಮಾಡೋಕ್ಕಾಗೋದು. ಆಮೇಲೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಆದರೆ ಅದಕ್ಕೆ ಹೋಗುವಂಥ ಈ ತಯಾರಿಗಳಿದೆಯಲ್ಲ, ಅದು ನಮಗೆ 1 ತಿಂಗಳು ಮುಂಚೆಯಿಂದನೇ ಶುರು ಆಗಿರುತ್ತೆ. ಹಾಗಾಗಿ ಅದರ ಉತ್ಸಾಹ ಜಾಸ್ತಿ ಆಗುತ್ತೆ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಆಂಡಾಳು, ಈ ಥರ ಉತ್ಸಾಹವನ್ನು ನೀನು ಕಳೆದುಕೊಳ್ಬೇಡ, ನೀನು ನಮ್ಮ ಜೊತೆ ಬಂದು ಈ ಉತ್ಸಾಹದಲ್ಲಿ ಪಾಲ್ಗೊಳ್ಳು, ಈ ಒಂದು ಸಡಗರ ಸಂಭ್ರಮದಲ್ಲಿ ಪಾಲ್ಗೊಳ್ಳುವಂತೆ ಬಾ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತ ಹೇಗಿರ್ತಾನೆ ಅಂತ ಅಂದರೆ, ಭಗವಂತ ಷಡೈಶ್ವರ್ಯಗಳಿಂದ ಪರಿಪೂರ್ಣನಾಗಿರ್ತಾನೆ. ಪರಿಪೂರ್ಣ ಸೌಂದರ್ಯ, ಶಕ್ತಿ, ಐಶ್ವರ್ಯ, ಯಶಸ್ಸು, ಜ್ಞಾನ, ವೈರಾಗ್ಯ ಈ ಥರದಿಂದ ತುಂಬಿಕೊಂಡಿರುವಂಥ ಸ್ವಾಮಿ ಅವನ ದರ್ಶನ ಮಾಡೋಣ, ಬೇಗ ಬಾ ಅಂತ ಅವರು ಎಬ್ಬಿಸ್ತಾ ಇದ್ದಾರೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಅವರು, ಪಾಡಿ ಪರೈಕೊಂಡು ಭಗವಂತನ ಹತ್ರ ಹೋಗಿ ಸುಮ್ಮನೆ ಹೋಗಿ ಬಂದ್ಬಿಡೋದಲ್ಲ, ಸುಮ್ಮನೆ ಹೋಗಿ ದರ್ಶನ ಮಾಡ್ಕೊಂಡು ಅವನನ್ನು ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋದಲ್ಲ. ಅವನನ್ನು ಪಾಡಿ ಪರೈಕೊಂಡು ಅವನ ಹತ್ರ ಪರೈ ತೊಗೊಂಡು ಬರಬೇಕು ನಾವು. ಹಾಗಾಗಿ ಬೇಗ ಬಾ, ನಮಗೆ ತಡ ಆಗತ್ತೆ, ಅವರನ್ನು ಎಲ್ಲ ತಡೆದುಕೊಂಡು ನಿಲ್ಲಿಸ್ಕೊಂಡಿದ್ದೀನಿ, ಬೇರೆ ಹುಡುಗಿಯರನ್ನು ತಡೆದುಕೊಂಡು ನಿಲ್ಲಿಸ್ಕೊಂಡಿದ್ದೀನಿ, ಬೇಗ ಎದ್ದು ಬಾ, ನಾವು ಪರೈ ಕೂಡ ಎಲ್ಲ ತೊಗೊಂಡು ಬರಬೇಕು ಭಗವಂತನಿಂದ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರು ಇನ್ನೊಂದು ಹೇಳ್ತಾ ಇದ್ದಾರೆ, ಮಾವಾಯ್ ಪಿಳಂದಾನೈ ಮಲ್ಲರೈ ಮಾಟ್ಟಿಯ ಅಂತ ಹೇಳ್ತಾ ಇದ್ದಾರೆ. ಮಾವಾಯ್ ಅಂತ ಅಂದರೆ ಇಲ್ಲಿ ಕೇಶಿ ರಾಕ್ಷಸನ ಕುರಿತು ಹೇಳ್ತಾ ಇದ್ದಾರೆ ಆಂಡಾಳ್. ಕೇಶಿ ರಾಕ್ಷಸ ಕುದುರೆ ಮುಖದ ಒಬ್ಬ ಅಸುರ. ಅವನು ಭಗವಂತನ
ಕಂಸ ಅವನನ್ನು ಕಳಿಸಿರ್ತಾನೆ ಕೃಷ್ಣನನ್ನು ಕೊಲ್ಲೋದಕ್ಕೆ. ಹಾಗಾಗಿ ಅವನು ಅಲ್ಲಿಗೆ ಬಂದಾಗ ಅವನು ಶ್ರೀಕೃಷ್ಣನಿಂದ ಅವನು ಹತನಾಗ್ತಾನೆ. ಅವನ ಬಗ್ಗೆ ಮತ್ತೆ ಮಲ್ಲರೈ ಮಾಟ್ಟಿಯ ಅಂತ, ಅಂದರೆ ಇಲ್ಲಿ ಮಲ್ಲರು ಜಟ್ಟಿಗಳು ಅಂತಂದರೆ ಈ ಕುಸ್ತಿನಲ್ಲೆಲ್ಲ ಪರಿಣಿತಿಯನ್ನು ಹೊಂದಿರ್ತಾರಲ್ಲ ಅವರು ಕಂಸ ಸಾರಿ ಮುಷ್ಟಿಕ ಮತ್ತು ಚಾಣೂರನನ್ನು ಇಲ್ಲಿ ಅವರು ಉದಾಹರಿಸ್ತಾ ಇದ್ದಾರೆ ಆಂಡಾಳ್. ಇವರನ್ನೆಲ್ಲ ಸಂಹಾರ ಮಾಡಿದವನು ಶ್ರೀಕೃಷ್ಣ, ದೇವೋತ್ತಮ ಪುರುಷ ಶ್ರೀಕೃಷ್ಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಶ್ರೀಮದ್ ಭಾಗವತದ ಶ್ಲೋಕಗಳು ಹೀಗಿದೆ. 10ನೇ ಸ್ಕಂದದ 37ನೇ ಅಧ್ಯಾಯದ 5ನೇ ಶ್ಲೋಕದಲ್ಲಿ ಸಲಬ್ಧ ಸಂಜ್ಞಾ ಪುನರುತ್ತಿತೋರುಷ ವ್ಯಾದಾಯ ತರಸಾ ಪತದ್ಧರಿಂ ಗೋಪ್ಯಸ್ಯ ವಕ್ತ್ರೇ ಭುಜಮುತ್ತರಂ ಸ್ಮಯನ್ ಪ್ರವೇಶಯಾಮಾಸ ಯಥೋ ಗರಂಬಿಲೆ. ಪ್ರಜ್ಞೆಯನ್ನು ಮರಳಿ ಪಡೆದ ಕೇಶಿಯು ಕೋಪದಿಂದ ಎದ್ದು ತನ್ನ ಬಾಯಿಯನ್ನು ಅಗಲವಾಗಿ ತೆರೆದು ಮತ್ತೆ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಅವನತ್ತ ಧಾವಿಸಿದನು. ಆದರೆ ಶ್ರೀಕೃಷ್ಣನು ನಸುನಕ್ಕು ನೆಲದಲ್ಲಿರುವ ಬಿಲದಲ್ಲಿ ಹಾವನ್ನು ಸುಲಭವಾಗಿ ಹೊಕ್ಕುವಂತೆ ತನ್ನ ಎಡತೋಳನ್ನು ಆತನ ಬಾಯಲ್ಲಿರಿಸಿದನು. ಅಂದರೆ ಒಂದು ಸಲ ಪ್ರಹಾರ ಮಾಡಿರ್ತಾನೆ ಕೇಶಿ ರಾಕ್ಷಸ. ಆದರೆ ಭಗವಂತ ಅವನನ್ನು ಮೂರ್ಛೆಗೊಳಿಸೋ ಹಾಗೆ ಅವನನ್ನು ಹೊಡೆದಿರ್ತಾನೆ. ಆದರೂ ಪ್ರಜ್ಞೆ ಮತ್ತೆ ಬಂದಮೇಲೆ ಅವರು ಬುದ್ಧಿ ತಿಳ್ಕೊಳ್ಳೋದಿಲ್ಲ ರಾಕ್ಷಸರು. ಒಂದ್ಸಲಿ ನನಗೆ ಈ ಥರ ಪ್ರಹಾರ ಕೊಟ್ಟಿದ್ದಾನೆ ಭಗವಂತ, ನಾನು ಸುಮ್ಮನೆ ತೆಪ್ಪಕ್ಕೆ ಹೋಗೋದು ವಾಸಿ ಅಂತ ಅಂದ್ಕೊಳ್ಳೋದಿಲ್ಲ. ಮತ್ತೆ ಅವನೇನು ಮಾಡ್ತಾ ಇದ್ದಾನೆ, ಮತ್ತೆ ಭಗವಂತನ ಮೇಲೆ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ಅವನು ಮತ್ತೆ ಭಗವಂತನ ಮೇಲೆ ಆಕ್ರಮಣ ಮಾಡಕ್ಕೆ ಬಂದಾಗ ಸುಲಭವಾಗಿ ಭಗವಂತ ಬಿಲದಲ್ಲಿರೋ ಹಾವನ್ನ ಹೇಗೆ ಮಾಡ್ಬೋದು ಆ ಥರ ಅವನ ಬಾಯಿಯೊಳಗೆ ಕೈ ಹಾಕಿ ಅವನನ್ನು ಸಂಹಾರ ಮಾಡ್ತಾನೆ ಅಂತ ಈ ಒಂದು ಶ್ಲೋಕದ ಅರ್ಥ. ಮತ್ತು ಇನ್ನೊಂದು ಈ ಮುಷ್ಟಿಕ ಮತ್ತು ಚಾಣೂರರನ್ನು ಸಂಹಾರ ಮಾಡೋಕ್ಕೆ ದೇವೋತ್ತಮ ಪುರುಷ ಶ್ರೀಕೃಷ್ಣ ಮತ್ತು ಬಲರಾಮನ ಜೊತೆಗೂಡಿ ಮಥುರಾ ನಗರಕ್ಕೆ ಬರ್ತಾನೆ. ಯಾವಾಗ ಕಂಸನಿಗೆ ಗೊತ್ತಾಗುತ್ತೋ ತಾನು ಅಲ್ಲಿ ಹೋಗಿ ಕೃಷ್ಣನನ್ನು ಅವನ ಜಾಗದಲ್ಲಿ ಕೊಲ್ಲೋದಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದಾಗ ಕಂಸ ಏನು ಮಾಡ್ತಾನೆ, ಅಕ್ರೂರನ್ನು ಕಳಿಸ್ತಾನೆ. ಅಕ್ರೂರನ್ನು ಕಳಿಸ್ಬಿಟ್ಟು ಕೃಷ್ಣನನ್ನು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಮಥುರಾ ನಗರಕ್ಕೆ ಬರ್ತಾರೆ. ಮಥುರಾ ನಗರಕ್ಕೆ ಪುರಪ್ರವೇಶ ಮಾಡೋಕ್ಕಿಂತ ಮುಂಚೆನೇ ಅವನು ಕುವಲಯ ಪೀಡ ಅನ್ನೋ ಒಂದು ಮದಿಸಿದ ಆನೆಯನ್ನು ಬಿಟ್ಟು ಅವರನ್ನು ಕೊಲ್ಲೋದಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅವರು ಕೃಷ್ಣ ಬಲರಾಮರು ಆನೆಯನ್ನೇ ಕೊಂದುಬಿಡ್ತಾರೆ. ಹಾಗೆ ಪುರಪ್ರವೇಶ ಮಾಡಿಕೊಂಡು ಆ ಮಥುರಾ ನಗರದ ಅಂದ ಚಂದವನ್ನೆಲ್ಲ ನೋಡಿಕೊಂಡು ಅವರು ಮುಂದೆ ಬರ್ತಾ ಇರ್ತಾರೆ. ಆವಾಗ ಅದನ್ನು ಆಸ್ವಾದಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಅಲ್ಲಿ ಅವರಿಗೆ ಕುಸ್ತಿಯನ್ನು ಆಡೋಕ್ಕೆ ಅಖಾಡ ಒಂದು ತಯಾರು ಮಾಡಿರ್ತಾನೆ ಕಂಸ. ಅದರಲ್ಲಿ ಜಟ್ಟಿಗಳಾದ ಮುಷ್ಟಿಕ ಮತ್ತು ಚಾಣೂರರು ಶ್ರೀ ಕೃಷ್ಣ ಬಲರಾಮರ ಅವರೊಂದಿಗೆ ಕುಸ್ತಿಗೆ ಏರ್ಪಾಟ್ ಮಾಡಿರ್ತಾನೆ. ಅವಾಗ ಆ್ಯಕ್ಚುಲಿ ಈ ಸ್ಪರ್ಧೆ ಯಾವಾಗಲೂ ಸರಿಸಮಾನವರ ಜೊತೆ ಇರಬೇಕು. ಆದರೆ ಇವರಿಬ್ಬರು ಎಳೆ ಬಾಲಕರು, ಕೃಷ್ಣ ಮತ್ತು ಬಲರಾಮರು. ಆದರೆ ಅವರಿಬ್ಬರು ಮುಷ್ಟಿಕ ಮತ್ತು ಚಾಣೂರರು ಜಗಜ್ಜಟ್ಟಿಗಳು, ಅವರು ಕಂಸನ ಆಪ್ತರು ಅವರು. ಹಾಗಾಗಿ ಜನಗಳೆಲ್ಲ ಅವರು ಭಯ ಬೀಳ್ತಾರೆ. ಇಂಥ ಎಳೆ ಹುಡುಗರ ಜೊತೆ ಇಂಥ ಜಟ್ಟಿಗಳು ಕುಸ್ತಿ ಮಾಡೋದು ಹೇಗೆ ಸಾಧ್ಯ ಅಂತ ಅವರು ಕಂಸನ ವಿರುದ್ಧ ಮಾತಾಡ್ತಾರೆ. ಆದರೆ ಕೃಷ್ಣ ಬಲರಾಮರು ಅವರನ್ನು ಸಮಾಧಾನ ಮಾಡಿ ಅವರಿಬ್ಬರು ಕುಸ್ತಿಯನ್ನು ಮಾಡ್ತಾರೆ. ಕುಸ್ತಿಯನ್ನು ಮಾಡಿದಾಗ ಮುಷ್ಟಿಕನ ಜೊತೆ ಬಲರಾಮ ಕುಸ್ತಿ ಮಾಡಿದ್ರೆ ಚಾಣೂರನ ಜೊತೆ ಭಗವಂತ ಕೃಷ್ಣ ಕುಸ್ತಿ ಆಡ್ತಾನೆ. ಆ ಒಂದು ಶ್ಲೋಕ ಶ್ರೀಮದ್ ಭಾಗವತಂನ 10ನೇ ಸ್ಕಂದದ 44ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ. ಸಶ್ಯೇನ ವೇಗ ಉತ್ಪತ್ಯ ಮುಷ್ಟೀಕೃತಕರಾವುಭೌ ಭಗವಂತಂ ವಾಸುದೇವಂ ಕ್ರುದ್ಧೋ ವಕ್ಷಸ್ಯ ಬಾಧತ. ರೋಷಾವೇಶಭರಿತನಾದ ಚಾಣೂರನು ಶ್ರೀ ವಾಸುದೇವನ ಮೇಲೆ ಗಿಡುಗನ ವೇಗದಲ್ಲಿ ದಾಳಿ ಮಾಡಿ ಅವನ ಎದೆಯನ್ನು ತನ್ನ 2 ಮುಷ್ಟಿಗಳಿಂದ ಗುದ್ದಿದನು.
ಕೋಪದಿಂದ ಅವ್ರು ಅನ್ಕೋತಾರೆ ಮೊದಲು ಇವರಿಬ್ಬರು ತುಂಬ ಎಳೆ ಬಾಲಕರು, ಇವರನ್ನ ಒಂದೇ ಏಟಿಗೆ ನಾನು ಒಂದೇ ರೌಂಡಲ್ಲಿ ಒಂದೇ ಸುತ್ತಿನಲ್ಲಿ ಇವರಿಬ್ಬರನ್ನ ಸೋಲಿಸಬಹುದು ಅಂತ ಅಂದ್ಕೊಳ್ತಾರೆ. ಆದರೆ ಅವರು ಎಷ್ಟೇ ಯಾವಾಗ ಸೋಲೋದಿಲ್ಲ ಅಂತ ಗೊತ್ತಾಯಿತು ಅವನಿಗೆ ಕೋಪ ಬಂದ್ಬಿಡುತ್ತೆ. ಚಾಣೂರಂಗೆ ಅವನೇನು ಮಾಡ್ತಾನೆ, ಎರಡು ಮುಷ್ಟಿಗಳನ್ನು ಹಿಡ್ಕೊಂಡು ಭಗವಂತನ ಎದೆಗೆ ಜೋರಾಗಿ ಗುದ್ದುತ್ತಾನೆ. ಹೇಗೆ ಅಂತಂದರೆ ಗಿಡುಗ ಹೇಗೆ ದಾಳಿ ಮಾಡುತ್ತೋ, ಗಿಡುಗ ಕೆಳಗಡೆ ಒಂದು ತನ್ನ ಆಹಾರ ಎಲ್ಲಿರುತ್ತೋ ಅದನ್ನು ಎಷ್ಟು ಬೇಗ ಬಂದು ತೊಗೊಂಡು ಹೊಟ್ಟೋಗುತ್ತೆ ಅಂತಂದರೆ ನಾವು ಕಲ್ಪನೆನೂ ಮಾಡ್ಕೊಳಕ್ಕಾಗದ. ಇಟ್ಸ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬಂದು ತೊಗೊಂಡು ಹೊಟ್ಟೋಗುತ್ತೆ, ಅಷ್ಟು ಬೇಗ ದಾಳಿ ಮಾಡುತ್ತೆ ಗಿಡುಗ. ಹಾಗೆಯೇ ಈ ಚಾಣೂರ ಕೂಡ ಭಗವಂತನ ಮೇಲೆ ಗಿಡುಗನ ಥರ ದಾಳಿ ಮಾಡ್ದ ಅಂತ ಇಲ್ಲಿ ಶ್ರೀಮದ್ ಭಾಗವತನಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಭಗವಂತನಿಗೆ ಅದರ ಎಫೆಕ್ಟ್ ಏನಾಯಿತು ಅಂತ ಇದು 21ನೇ ಶ್ಲೋಕ ನಾನು ಉದ್ಧರಿಸಿದ್ದು. 22ನೇ ಶ್ಲೋಕದಲ್ಲಿ ಅದು ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂತಂದರೆ, ಒಂದು ಆನೆಗೆ ಹೂವಿನ ಹಾರದಲ್ಲಿ ಹೊಡೆದ್ರೆ ಹೇಗೆ ಅದರ ಪರಿಣಾಮ ಏನೂ ಆಗೋದಿಲ್ವೋ, ಹಾಗೆ ಇವನು ಎರಡೂ ಮುಷ್ಟಿಗಳಿಂದ ಭಗವಂತನ ಮೇಲೆ ಆಕ್ರಮಣ ಮಾಡಿದ್ರು, ಅವನು ಜಡ್ಡಿ ಆದ್ರೂ ಭಗವಂತನಿಗೆ ಅದರ ಒಂದು ಪರಿಣಾಮ ಏನೂ ಆಗಲಿಲ್ಲ. ಅಂದರೆ ಅವನಿಗೆ ಒಂದು ಹೂ ಹೊಡೆದಷ್ಟೇ, ಅಂದರೆ ಏನೂ ಆಗಲಿಲ್ಲ, ಹೂ ಹೊಡೆದಷ್ಟೇ ಪರಿಣಾಮ ಬೀರ್ತು ಅಂತ ಈ ಶ್ಲೋಕದ ಅರ್ಥ ಆಗತ್ತೆ. ಹಾಗಾಗಿ ನಾವು ಭಗವಂತನ ಈ ಒಂದು ಷಡೈಶ್ವರ್ಯ ಪೂರ್ಣನಾದ ಭಗವಂತನ ಮೇಲೆ ಯಾವುದೇ ರೀತಿಯಾದ ಒಂದು ನಾವು ಅವನ ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಅವನೇ ಭಗವಂತ, ಅವನೇ ಎಲ್ಲದರ ಒಡೆಯ, ಅವನೇ ಸ್ವಾಮಿ ಎಲ್ಲದಕ್ಕೂ. ಹಾಗಾಗಿ ಬೇರೆ ಯಾರು ಅವನ ಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ, ಅಷ್ಟೇ ಅಲ್ವಾ. ಎಲ್ಲದನ್ನೂ ಇದನ್ನು ಬ್ರಹ್ಮದೇವನೇ ಹೇಳ್ತಾ ಇರ್ತಾರೆ ಅನ್ನುವಾಗ ನಾವು ಅದನ್ನು ಸುಮ್ಮನೆ ಒಪ್ಕೊಳ್ಬೇಕು. ಹಾಗಾಗಿ ನಾವು ಮನುಷ್ಯ ಮಾತ್ರ ಫಲದಿಂದ ಅದನ್ನೆಲ್ಲ ಭಗವಂತನ ಮೇಲೆ ಅದನ್ನೆಲ್ಲ ಉಪಯೋಗಕ್ಕೆ ಮಾಡಿಕೊಳ್ಬಾರ್ದು. ಅದರಿಂದ ನಮ್ಮ ಜೀವನ, ನಮ್ಮ ಒಂದು ಶಕ್ತಿ, ಒಂದು ಸಮಯ ವ್ಯರ್ಥ ಆಗಿ ನಮ್ಮ ಈ ಅಮೂಲ್ಯವಾದ ಮಾನವ ಜೀವನನೇ ವ್ಯರ್ಥ ಆಗೋಗುತ್ತೆ. ಹಾಗಾಗಿ ಹಿರಿಯರು, ನಮ್ಮ ಆಚಾರ್ಯರು, ನಮ್ಮ ಹಿರಿಯ ಭಕ್ತರು ಏನು ಹೇಳ್ಕೊಟ್ಟಿದ್ದಾರೋ ಅದನ್ನು ಕಣ್ಮುಚ್ಕೊಂಡು ನಾವು ಫಾಲೋ ಮಾಡಿದ್ರೆ ಅದರ ನಮಗೆ ಒಂದು ಶ್ರೇಯಸ್ಸಿದೆ ಅಂತ ನಾವು ಇದರಿಂದ ಅರ್ಥ ಮಾಡಿಕೊಳ್ಬೇಕು. ಮತ್ತು ಇಷ್ಟೆಲ್ಲ ಆಯಿತು. ನಾವೆಲ್ಲ ಭಗವಂತನ ನೋಡೋಕೆ ಹೋದ್ವಿ, ಭಗವಂತನನ್ನು ಮಾಡ್ಕೊಂಡು ಹೋದ್ವಿ, ಇಷ್ಟೆಲ್ಲ ಸಂಭ್ರಮಗಳನ್ನೆಲ್ಲ ಮಾಡ್ಕೊಂಡು ಹೋದ್ವಿ. ಆದರೆ ನಮಗಷ್ಟೇನಾ ಆ ಸಂಭ್ರಮ ಇರೋದು? ಭಗವಂತ ಅದಕ್ಕೆ ನಿರ್ಲಿಪ್ತನಾಗಿರ್ತಾನಾ ಅಂತಂದರೆ ಇಲ್ಲ, ಖಂಡಿತ ಇಲ್ಲ. ನಮಗೆ ಎಷ್ಟು ಉತ್ಸಾಹ ಇರುತ್ತೋ ಭಗವಂತನನ್ನು ದರ್ಶನ ಮಾಡಬೇಕು, ಭಗವಂತನನ್ನು ಸೇವೆ ಮಾಡಬೇಕು, ಭಗವಂತನನ್ನು ಹತ್ತಿರದಿಂದ ನೋಡಬೇಕು ಅಂತ ನಾವು ಎಷ್ಟು ಉತ್ಸುಕರಾಗಿರ್ತೀವೋ, ಭಗವಂತನು ನಮ್ಮನ್ನು ನೋಡಬೇಕು, ಭಕ್ತರನ್ನು ನೋಡಬೇಕು, ಅವರಿಗೆ ಆಶ್ವಾಸನೆ ಅವರಿಗೆ ಅನುಗ್ರಹವನ್ನು ಮಾಡಬೇಕು ಅಂತ ಕೂಡ ಭಗವಂತನು ಕೂಡ ಅಷ್ಟೇ ಸಂಭ್ರಮನಾಗಿರ್ತಾನಂತೆ. ಹಾಗಾಗಿ ಈಗ ಹೇಳಿದೆ ಅಲ್ವಾ ನಾನು, ಈ ಕೇಶಿ, ಚಾಣೂರ, ಮುಷ್ಟಿಕ ಅವರೆಲ್ಲ ಏನು ಅಂತಂದರೆ ಈ ಕಾಮ, ಕ್ರೋಧ, ಲೋಭ ಇವುಗಳನ್ನು ಪ್ರತಿನಿಧಿಸ್ತಾರೆ. ಆ್ಯಕ್ಚುಲಿ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ನಮ್ಮ ವೈರಿಗಳೆಲ್ಲ ನಮಗೆ ಹೊರಗಡೆ ಕಣ್ಣಿಗೆ ಕಾಣೋ ಹಾಗೆ ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ, ವೈರಿಗಳೆಲ್ಲ ನಮಗೆ ಎದುರುಗಡೆ ಇದ್ದಾರೆ, ಹಾಗಾಗಿ ಅವರನ್ನು ನಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಏನು ಮಾಡ್ತೀವಿ, ಈ ಕತ್ತಿ ಗುರಾಣಿ ಎಲ್ಲ ಇಟ್ಕೊಂಡು ಅವರನ್ನು ಎದುರಿಸೋಕ್ಕೆ ಸನ್ನದ್ಧರಾಗಿರ್ತೀವಿ. ಆದರೆ ಪ್ರಹ್ಲಾದ್ ಮಹಾರಾಜ ಹೇಳೋ ಹಾಗೆ ನಮ್ಮ ವೈರಿಗಳು ಹೊರಗೆ ಎಲ್ಲೋ ಇಲ್ಲ, ನಮ್ಮ ಒಳಗಡೆನೇ ಇದ್ದಾರೆ. ನಮ್ಮ ಈ ಅರಿಷಡ್ ವರ್ಗಗಳು ಮತ್ತು ಮಿಥ್ಯಾ ಅಹಂಕಾರ ಮತ್ತು ಈ ನಿರುತ್ಸಾಹ ಇವುಗಳೇ ಏನಾಗುತ್ತೆ ಅಂತಂದರೆ ಈ ಭಕ್ತಿ ಸೇವೆಯನ್ನು ಮಾಡೋದಕ್ಕೆ ಅಡ್ಡಿ ಆತಂಕವಾಗಿರುತ್ತೆ. ಹಾಗಾಗಿ ಇದೆಲ್ಲ ನಮ್ಮನ್ನು ಭಕ್ತಿ ಮಾರ್ಗದಿಂದ ದೂರ ಅಂದರೆ ಎಳಿತಾ ಇರುತ್ತೆ, ಹಿಂದಕ್ಕೆ ಎಳಿತಾ ಇರುತ್ತೆ, ಪ್ರಗತಿ ಭಕ್ತಿ ಮಾರ್ಗದಲ್ಲಿ ಮುಂದುವರಿಕೆ ಬಿಡೋದಿಲ್ಲ. ಆದರೆ ಭಗವಂತ ಎಷ್ಟು ದಯಾಮಯ ಅಂತ ಅಂದರೆ ಇವನ್ನೆಲ್ಲ ದೂರ ತಳ್ಳಿಬಿಡ್ತಾನೆ. ನಾವು ಯಾವಾಗ ಭಗವಂತನಿಗೆ ಶರಣಾಗತರಾಗ್ತೀವೋ ಭಗವಂತ ತಕ್ಷಣ ಇವುಗಳನ್ನೆಲ್ಲ ಕಾಮ, ಕ್ರೋಧ, ಲೋಭ ಈ ಅರಿಷಡ್ ವರ್ಗಗಳನ್ನೆಲ್ಲ ನಿವಾರಿಸಿ ಅವನ ಹತ್ರ ಬರಕ್ಕೆ ಇರುವಂಥ ಈ ಮುಳ್ಳುಗಳನ್ನೆಲ್ಲ ಸರಿಸಿ ದಾರಿಯನ್ನು ಸುಲಭವಾಗಿ ಮಾಡಿಕೊಡ್ತಾನೆ. ಇದೇ ಅವನು ಮಾಡುವಂಥ ಒಂದು ದೊಡ್ಡ ಅನುಗ್ರಹ. ಏಕೆಂದರೆ
ನಾವು ಕೃಷ್ಣ ಭಾವನಾಮೃತಕ್ಕೆ ಬರೋಕ್ಕಿಂತ ಮುಂಚೆ ಹೇಗಿದ್ವಿ, ಈಗ ನಾವು ಹೇಗಿದ್ದೀವಿ ಅಂತ ನಾವು ಒಂದು ಸ್ವಲ್ಪ ಒಂದು ಆತ್ಮಾವಲೋಕನ ಮಾಡಿಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಏಕೆಂದರೆ ನಮಗೆ ಆ ಥರ ಒಂದು ಯಾವುದೇ ಒಂದು ಯೋಗ್ಯತೆಯೇ ಇರಲಿಲ್ಲ. ಆದರೆ ನಮ್ಮ ಗುರುಗಳು ಇದಕ್ಕೆ ಒಂದು ಮುಂದುವರಿಲಿ ಅಂತ ಹೇಳಿ ನಮ್ಮ ಆ, ಈ ಒಂದು ಇದಿರುತ್ತಲ್ಲ, ಒಂದು ಲಿಮಿಟೇಷನ್ಸ್ ಅವ್ರಿಗೆ ಗೊತ್ತು ನಾವು ಯಾವ ರೀತಿ ಇರ್ತೀವಿ, ನಮ್ಮ ಲಿಮಿಟೇಷನ್ಸ್ ಏನು ಅಂತ. ಆದ್ರೂ ಅದನ್ನೆಲ್ಲ ಅವರು ದೂರ ಮಾಡಿ ನಮಗೆ ಭಗವಂತನ ಹತ್ರ ಹೋಗೋಕ್ಕೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ನಾವು ಈ ಒಂದು ಸದವಕಾಶವನ್ನು ಉಪಯೋಗ ಪಡಿಸ್ಕೊಳ್ಳೋಣ, ಮತ್ತು ಗುರುಗಳು ಹಾಕಿಕೊಟ್ಟ ಆ ಒಂದು ಮಾರ್ಗದರ್ಶನದಲ್ಲಿ ನಡೆಯೋಣ ಅಂತ ಹೇಳ್ತಾ ನಾನು ಇವತ್ತಿನ ಈ ಪಾಶುರವನ್ನು ಸಂಪನ್ನವನ್ನು ಮಾಡ್ತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ವಿಷಯವನ್ನು ಹೇಳಲೇಬೇಕು. ಏನು ಅಂತಂದರೆ, ಇದೇ ಪಾಶುರವನ್ನು ಹೋದ ವರ್ಷ ಗೋಪಿಗಣ ಗೀತಾ ಮಾತಾಜಿಯವರು ತುಂಬ ಅದ್ಭುತವಾಗಿ ವಿವರಿಸಿದ್ರು. ಏಕೆ ಅಂತಂದರೆ, ನಾನು ಹೋದ ವರ್ಷ ಈ ಪಾಶುರವನ್ನು ನೋಡಿದ ತಕ್ಷಣ ನನಗೆ ಗುರುತು ಬಂದಿದೆ ಅವ್ರದ್ದು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದರೆ, ನನಗೆ ಕೆಲವೆಲ್ಲ ಪಾಯಿಂಟ್ಸು ನಾನು ಅವರಿಂದನೇ ತಗೊಂಡಿದ್ದೆ. ಹಾಗಾಗಿ ಈ ಒಂದು ಪಾಶುರ ತುಂಬ ಚೆನ್ನಾಗಿ ಮೂಡಿ ಬರೋದಕ್ಕೆ ಅವರಂಥ ಹಿರಿಯ ಭಕ್ತರುಗಳ ಒಂದು ಅಸೋಸಿಯೇಷನ್ನೇ ಕಾರಣ. ಈಗ ಈ ಥರ ಒಂದು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಭಗವಂತ ನಮಗೆ ಮಾಡಿಕೊಡ್ತಾ ಇದ್ದಾನೆ. ಮತ್ತು ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಾನು ಈ ಒಂದು ಅವಕಾಶವನ್ನು ಕೊಟ್ಟ ದಾಮೋದರ್ ದೇಶ್ ಯಾತ್ರಾದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏನಾದರೂ ಅಸಂಬದ್ಧವಾಗಿ ಮಾತಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರಿ ಬೋಲ್ ಮಾತಾಜಿ. ತುಂಬಾ ಸೊಗಸಾಗಿ ತುಂಬಾ ಚೆನ್ನಾಗಿ ಆ ವಿವರಿಸಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಎಸ್ಪೆಷಲಿ ಸ್ಟಾರ್ಟಿಂಗ್ ಫ್ರಮ್ ಹೇಗೆ ಆಂಡಾಳ್ನಾಚಿಯರ್ ಅವರು ಗೋಪಿಯನ್ನ ಹೇಳಿಸ್ತಾರೆ ಫ್ರಮ್ ಇದರಿಂದ, ಆಮೇಲೆ ಭಕ್ತಿಯನ್ನ ಹೇಗೆ ಮಾಡ್ಬೇಕು, ಎಸ್ಪೆಷಲಿ ಪ್ರಾಕ್ಟಿಕಲ್ ಆಗಿ ನೀವು ಭಕ್ತಿಯನ್ನ ಹೇಗ್ ಮಾಡ್ಬೇಕು, ಗೃಹಸ್ಥ ಲೈಫ್ ಅಲ್ಲಿ ಬೆಳಗ್ಗೆ ಎದ್ದು ಹೇಗೆ ಇದ್ ಮಾಡ್ಬೇಕು. ನನಗೆ ಎಸ್ಪೆಷಲಿ ತುಂಬಾ ಇಷ್ಟ ಆಗಿದ್ದು ಜಗನ್ನಾಥ ದರ್ಶನ ಮಾಡ್ಬೇಕಾದ್ರೆ ಓನ್ಲಿ 15 ಸೆಕೆಂಡ್ಸ್ ಅಷ್ಟೇನೆ, ಬಟ್ ಅದಕ್ಕೆ ನಾವು ತಿಂಗಳಾನ್ಗಟ್ಲೆ ಹೇಗೆ ತಯಾರಿ ನಡೆಸ್ತೀವಿ ಆದ್ರೂ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತೆ ಹೇಗೆ ಒಬ್ರಿಗೊಬ್ರು ಉತ್ತೇಜನ ಕೊಟ್ಕೊಂಡು ಎಂತೂಸಿಯಾಸಮ್ ಅಲ್ಲಿ ಹೇಗೆ ಗುಂಪಲ್ಲಿ ಅಸೋಸಿಯೇಷನ್ ಹೇಗೆ ಇಂಪಾರ್ಟೆಂಟ್ ಅಂತ ಅನ್ನೋದನ್ನು ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ. ಮತ್ತೆ ಕೃಷ್ಣ ಲೀಲೆಯನ್ನು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಹಾಗೆ ಇದು ಎಸ್ಪೆಷಲಿ ಶ್ಲೋಕಗಳ ಮೂಲಕ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಾವು ಹೇಗೆ ಕೃಷ್ಣನ್ ಮೇಲೆ ಸಂಪೂರ್ಣವಾಗಿ ಸರೆಂಡರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಸೊಗಸಾಗಿ ಹೇಳ್ಕೊಟ್ರಿ ಮಾತಾಜಿ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಆಡ್ ಮಾಡ್ಲಿಕ್ಕಿದ್ರೆ ಹೇಳ್ಲಿಕ್ಕಿದ್ರೆ ಪ್ಲೀಸ್ ಅನ್ಮ್ಯೂಟ್ ಮಾಡಿ ಹೇಳಿ ಅಂತ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಇದೆಲ್ಲ ಆಗಿದ್ದು ದೇವೋತ್ತಮ ಪುರುಷ ಶ್ರೀಕೃಷ್ಣನ ಒಂದು ಕೃಪೆಯಿಂದಾನೇ ಮಾತಾಜಿ. ಅದೇ ಹೇಳಿದ್ನಲ್ವ ನಾನು ಮುಂಚೆ ಹೇಗಿದ್ವಿ ಇವಾಗ ಹೇಗಿದ್ದೀವಿ ಅಂತ ನೋಡಿಕೊಂಡ್ರೆ ಆ ಭಗವಂತನ ಕರುಣೆ ಇಲ್ಲದೆ ಇದ್ದರೆ ಇದ್ಯಾವುದೂ ಆಗ್ತಾನೇ ಇರಲಿಲ್ಲ ಮಾತಾಜಿ. ಹರೇ ಕೃಷ್ಣ. ಮತ್ತು ನೀವು ಕೇಳೋವಂಥ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಒಂದು ಜ್ಞಾನ ನನ್ನಲ್ಲಿ ಇಲ್ಲದೇ ಇರಬಹುದು. ಹರೇ ಕೃಷ್ಣ ಮಾತಾಜಿ. ಯಾರಿಗೂ ಏನು ಕ್ವಶನ್ ಇಲ್ಲ ಅನ್ಸುತ್ತೆ, ಯಾಕಂದ್ರೆ ನೀವು ಅಷ್ಟು ಸೊಗಸಾಗಿ ಎಕ್ಸ್ಪ್ಲೈನ್ ಮಾಡಿದೀರಾ. ಅಂಡ್ ದೇ ಆರ್ ವೆರಿ ಇದು ಮಾತಾಜಿ, ನಿಮ್ಮ ಮುಖಾರದಿಂದ ಒಂದು ದಾಸರ ಪದ ಹೇಳಿ ಮಾತಾಜಿ. ಸಮಯ ಇದೆಯಾ ಪ್ರಭು? ಸಮಯ ಇದೆ ಮಾತಾಜಿ, ಸಮಯ ಇದೆ. 6 ನಿಮಿಷ ಇದೆ. ಹಾ, 1 ನಿಮಿಷ ಮಾತಾಜಿ. ಮುಂಜಾನೆ ಎದ್ದು ಗೋವಿಂದ ಎನ್ನಿ, ಮುಂಜಾನೆ ಎದ್ದು ಗೋವಿಂದ ಎನ್ನಿ, ನಮನಂಜೀಪ ದುರಿತವು ದೂರವೆನ್ನಿ. ಮುಂಜಾನೆ ಎದ್ದು ಗೋವಿಂದ ಎನ್ನಿ, ನಮನಂಜೀಪ ದುರಿತವು ದೂರವೆನ್ನಿ. ಮುಂಜಾನೆ ಎದ್ದು ಗೋವಿಂದ ಎನ್ನಿ.
ಸಂಹಾರಿಯನಿ ದಶಶಿರವೈರಿಯನಿ ಶಿಶುವು ಮೊರೆಯಿಡಲು ರಕ್ಷಿಸಿದ ಎನ್ನಿ ಅಸುರ ಸಂಹಾರಿಯನಿ ದಶಶಿರವೈರಿಯನಿ ಶಿಶುವು ಮೊರೆಯಿಡಲು ರಕ್ಷಿಸಿದ ಎನ್ನಿ ಅಸುರನರಣ್ಯದುಳ್ಭಸ್ಮಾವ ಮಾಡಲು ವಸುಧೆಯುಳ್ ನಾಟ್ಯವನು ಆಡಿದ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಬಲಿಯ ಬೇಡಿದ ನಿನ್ನಿ ಚೆಲುವ ವಾಮನ ನಿನ್ನಿ ಲಲನೆಯ ಅಭಿಮಾನ ಕಾಯ್ದ ನಿನ್ನಿ ಬಲಿಯ ಬೇಡಿದ ನಿನ್ನಿ ಚೆಲುವ ವಾಮನ ನಿನ್ನಿ ಲಲನೆಯ ಅಭಿಮಾನ ಕಾಯ್ದ ನಿನ್ನಿ ಕಲಿಯುಗದಲ್ಲಿ ಬಂದ ಕೃಷ್ಣಾವತಾರಿಯನಿ ಸಲೆ ಪಾಂಡು ಸುತರನ್ನು ಪಾಲಿಸಿದ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಕರುಣಾಕರನೆನ್ನಿ ಕಪಟ ನಾಟಕ ಎನ್ನಿ ಕರಿರಾಜನನು ಕಾಯ್ದ ಕೃಷ್ಣ ಎನ್ನಿ ಕರುಣಾಕರನೆನ್ನಿ ಕಪಟ ನಾಟಕ ಎನ್ನಿ ಕರಿರಾಜನನು ಕಾಯ್ದ ಕೃಷ್ಣ ಎನ್ನಿ ಪರಿಪರಿಯಿಂದಲಿ ಭಕ್ತರ ಸಲಹುವ ಪರಿಪರಿಯಿಂದಲಿ ಭಕ್ತರ ಸಲಹುವ ವರದ ಪುರಂದರ ವಿಠ್ಠಲ ಎನ್ನಿ ವರದ ಪುರಂದರ ವಿಠ್ಠಲ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ನಮನಂಜೀಪ ದುರಿತವು ದೂರವೆನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಮುಂಜಾನೆ ಎದ್ದು ನಾರಾಯಣ ಎನ್ನಿ ಮುಂಜಾನೆ ಎದ್ದು ಕೇಶವ ಎನ್ನಿ ಮುಂಜಾನೆ ಎದ್ದು ಹರಿಹರಿ ಎನ್ನಿ ಮುಂಜಾನೆ ಎದ್ದು ಕಪಿಲನಾಮನೆನ್ನಿ ಮುಂಜಾನೆ ಎದ್ದು ಗೋಪಾಲ ಎನ್ನಿ ಮುಂಜಾನೆ ಎದ್ದು ಗೋವಿಂದ ಎನ್ನಿ ಗೋವಿಂದ ಎನ್ನಿ ಗೋವಿಂದ ಎನ್ನಿ ಗೋವಿಂದ ಗೋವಿಂದ ಹರಿ ಗೋವಿಂದ. ಗೋವಿಂದ. ಹರಿ ಬೋಲ್ ಮಾತಾಜಿ. ಆಪ್ಟೆಡ್ ಇದು ಸಾಂಗ್ ದಾಸರ ಪದ, ಎಸ್ಪೆಷಲಿ ಮಾರ್ಗಶೀರ್ಷ್ ಮಂತ್ಗೆ ಸರಿಯಾಗಿ ನಾವು ನೀವು ತಯಾರಿ ಇಲ್ಲ ಅಂದ್ರೂ ಇಮ್ಮಿಡಿಯೇಟ್ ಶಿವಾನಂದ ಪ್ರಭು ಕೇಳಿದ ತಕ್ಷಣಕ್ಕೆ ನೀವು ಹೇಳಿದ್ರಲ್ಲ, ದಟ್ ಈಸ್ ಕಾಲ್ಡ್ ಟ್ಯಾಲೆಂಟ್ ಮಾತಾಜಿ. ಅಂಡ್ ಆಲ್ಸೋ ನೆನ್ನೆನೆ ಹೇಳ್ಬೇಕು ಅನ್ಕೊಂಡೆ. ಆಕ್ಚುಲಿ ಪವಿತ್ರ ಮಾತಾಜಿ, ಪದ್ಮ ಪವಿತ್ರ ಮಾತಾಜಿ ಬೇಗ ಮುಗಿಸಿದ್ರಲ್ಲ ನೆನ್ನೆ. ಬಟ್ ಆಕ್ಚುಲಿ ನಾನು ಈ ಡೈರಿ ತಗೊಂಡ್ ಬರೋದ್ರೊಳಗಡೆನೆ ನಿಮ್ದು ಇದ್ ಮಾಡ್ಬಿಡ್ರಿ, ಎಂಡ್ ಮಾಡ್ಬಿಡ್ರಿ. ಸರಿ, ನಾಳೆ ಟೈಮ್ ಇದ್ರೆ ಹೇಳೋಣ ಅನ್ಕೊಂಡ್ ಸುಮ್ನೆ ಆದೆ ಮಾತಾಜಿ. ವೆರಿ ನೈಸ್, ವೆರಿ ನೈಸ್ ಮಾತಾಜಿ. ಬೆಳಗ್ಗೆ ಎಸ್ಪೆಷಲಿ ಈ ತರ ಸುಶ್ರಾವ್ಯವಾಗಿ ತುಂಬಾ ಚೆನ್ನಾಗಿ ನೀವು ಹಾಡು ಹೇಳಿದ್ದು ನಮ್ಗೆಲ್ಲರಿಗೂ ತುಂಬಾ ಖುಷಿ ಆಯ್ತು ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಭಕ್ತವೃಂದ ಕಿ ಜೈ. ಶಿಲ ಪ್ರಭುಪಾದ ಕಿ ಜೈ. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ನೆರೆದಿರುವ ಎಲ್ಲ ಭಕ್ತಾದಿಗಳಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇನೆ. ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಾವೀಗ ಮೇನ್ ರೂಮ್ ಹೋಗೋಣ. ಹರಿ ಕೃಷ್ಣ, ದಂಡವತ್ ಪ್ರಣಾಮ್ಸ್.